ಅವರು ಆಡಳಿತ ಪಕ್ಷಗಳ ಬಂದಿರ್ತಾರೆ. ಹಂಗೆ ಎಲ್ಲ ಕಡೆ ಇಲೆಕ್ಷನ್ ಕಮಿಷನ್ ಅಷ್ಟೇ ಇವತ್ತು ಇವರು ಗೆಲ್ತಾರಪ್ಪ ಅನ್ನೋಕ್ಕೆ ಒಂದು ಸ್ವಲ್ಪ ಮಾಡ್ತಾರೆ. ಪೂರ ಎಲ್ಲ 100 ಇಲ್ಲಿ ಬೋಗಸ್ ಆಗ್ತದೆ ಹೇಳಕ್ಕೆ ಸಾಧ್ಯ ಹೇಳಬಾರ್ದು. ಅದನ್ನು ಗೆಲ್ಲು 2-3% ವೇರಿಯೇಷನ್ ಮಾಡಿ ಮುಗಿದೋಗ್ಬಿಡ್ತು. ಯಾಕಂದರೆ ಸಮಕುಸ್ತಿ ಇರ್ತದೆ ಇಬ್ಬರಿಗೂ ಹೆಚ್ಚು ಕಡಿಮೆ. ಇವತ್ತು ನೋಡ್ರಿ ಎಷ್ಟು ಪರ್ಸೆಂಟೇಜ್ ಆಲ್ ಓವರ್ ಇಂಡಿಯಾದಾಗ ನಮ್ಮ ಇವ್ರದ್ದು BJP ಇರೋದು 30-35% ಇರಬೇಕು. 40% ಅಂತೂ ಇಲ್ಲ, 35 ಮ್ಯಾಕ್ಸಿಮಮ್ 37 ಇರಬೇಕಾದ್ರೆ ಬೇಡ 35-37. ಉಳಿದು ಎಷ್ಟಂದರೆ 65% ಅವರು ವಿರೋಧ ಇದ್ದಾರೆ. ಆದರೆ 35% 2-3% ವೇರಿಯೇಷನ್ ಮಾಡಿಬಿಟ್ಬಿಡೋರು, ಗೆದ್ದು ಬಿಟ್ರು. ಇಬ್ಬರಲ್ಲಿ ಕಾಂಪಿಟೇಷನ್ ಇರ್ತದೆ, 28-30% ಇರ್ತೈತಿ. ಅದರ ಒಂದು 2% ಹೆಚ್ಚಾದ್ರೆ ನಡಿ. ಇಲ್ಲೂ ಆಗಿದ್ದು ಹಂಗೆ. ನಾಳೆ ಬಿಹಾರದಲ್ಲಿ ಆಗೋದು ಅದ, ಹಿಂದಿಲ್ಲೇ ಮಹಾರಾಷ್ಟ್ರದಲ್ಲಿ ಆಗಿದ್ದು ಅದ, ಹರಿಯಾಣದಲ್ಲಿ ಆಗಿದ್ದು ಅದ. ಆ ಹಣದಾಗ ಈ ಅಧಿಕಾರಿಗಳು ಉಪಯೋಗ ಮಾಡಿಕೊಂಡು ಅಧಿಕಾರಿಗಳಂತ ಗೆದ್ದ ಪಕ್ಷದ ಆಡಳಿತ ಪಕ್ಷದ ಪರ ಇದ್ದೇ ಇರ್ತಾರೆ ಮ್ಯಾಕ್ಸಿಮಮ್. ಯಾವಾಗ ಇಡೀ ಜನ ಮಾನಸನೆಲ್ಲ ಬದಲು ಮಾಡಿತ್ತಂದ್ರೆ ಬದಲಾಗ್ತದೆ, ನಿಶ್ಚಿತ ಬದಲಾಗ್ತದೆ. ಆದರೆ ಈ ನಮ್ಮ ಮತದಾರರಿಗೆ ಜ್ಞಾನೋದಯ ಆಗೋದು ಯಾವಾಗ? ಈ ಎರಡು ಪಕ್ಷ ಹಂಗಾರೆ ಇವು. ನಾಳೆ ಬೇಕಾದ್ರೆ ಕಾಂಗ್ರೆಸ್ ಬರಲಿದು, ಈಗೇನು 136 ಬಂದದ್ರೆ ಇದು ಏನೋ ಜನ ಅವ್ರ ಆಡಳಿತ ಬ್ಯಾಸ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ನಾವು. ಅದು ಇದೇ ಜನ ನಾಳೆ ಆರಿಸಿ ಬರ್ತದೆ ಗ್ಯಾರಂಟಿ ಇಲ್ಲ. 136 2022 ಬಟ್ ಗ್ಯಾರಂಟಿ ಅವ್ರನ್ನ ಆರಿಸಿ ತಂದದು, ಅದು ಒಟ್ಟು ಸುಳ್ಳೇನಲ್ಲ. ಈ ನಾಳೆ ಮುಂಬರುವ ಎಲೆಕ್ಷನ್ದಲ್ಲೇ ಗ್ಯಾರಂಟಿನೂ ಘೋಷಣೆ ಮಾಡ್ತದೆ. ಈಗ ಅಲ್ಲಿ BJP ಮಾಡಿತಾರೆ ದಿಲ್ಲಿ ಒಳಗೆ, ಅದ ನಂತರ ಮಾಡ್ತದೆ ಇಲ್ಲ ಬೇರೆ ವಿಷಯ. ಗ್ಯಾರಂಟಿ ನೆಕ್ಕಿ ಈ ಕರ್ನಾಟಕದ ಘೋಷಣೆ ಮಾಡ್ತದೆ. ಇವ್ರು ಏನು ಕೊಟ್ಟರೆ ಅದಕ್ಕೆ ಹೆಚ್ಚು. ಈಗ 200 ಯೂನಿಟ್ ಆದಲ್ಲ ವಿದ್ಯುತ್ ನಾವು 300 ರೂಪಾಯಿ. ಮುಂದೆ ಗಾಡಿ ಬಸ್ ಅದೇ ಸಣ್ಣ ಹುಡುಗರು ಸಹಿತ ಫ್ರೀ, ಗಂಡು ಹುಡುಗರು ಫ್ರೀ. ಹಿಂಗೆ ಏನೇನೋ ಮತ್ತಷ್ಟು ಆಮಿಷಗಳನ್ನ ಒಡ್ಡೆ ಗೆಲ್ಲುವ ಸಾಧ್ಯತೆಗಳು ಇರ್ತಾವೆ. ಅದ್ರ ಜೊತೆಗೆ ಬೋಗಸ್ ಮಾಡೋದು ಒಂದಿಷ್ಟು ಪರ್ಸೆಂಟೇಜ್ 1-2% ಆಗ್ತದೆ. ಹೀಗಾಗಿ ಇಲೆಕ್ಷನ್ ಕಮಿಷನ್ ಇವತ್ತು ಸ್ವಾಯತ್ತ ಸಂಸ್ಥೆ ಆಗ್ಬೇಕು. ಆದ್ರೆ ಅದರ ಯಾರ್ದು ಹಸ್ತಕ್ಷೇಪ ಅಜ್ಜಿಬಾತ್ ನಡಿಬಾರ್ದು. ಲೋಕಪಾಲ ತರ್ತಾನಂದರು ಲೋಕಾಯುಕ್ತ ನಮ್ಮ ಕರ್ನಾಟಕದ ನಮ್ಮ ಡಿ.ಕೆ. ಶಿವಕುಮಾರ್ ಅವರು CBI ಯಾವ ಪ್ರಾಮಾಣಿಕ CBI ಹೇಗೆ ಅನಿಸ್ತಿದ್ರಿ ಅವರು? ಅದ್ಯಾಕೆ ಹೋಗಿ ಲೋಕಾಯುಕ್ತ ತುರುಕಿದ್ರೆ ಅದನ್ನು CBI ಕೇಸ್ ಇದ್ದಿದ್ದು? ಇದೇನು ತೋರಿಸೋದಪ್ಪ ಅಂತಂದ್ರೆ ಇದು ತಮಗೆ ಬೇಕಾದ ತನಿಖಾ ಸಂಸ್ಥೆಗಳನ್ನು ತನಿಖೆ ಮಾಡಿಸೋದು. ಹಂಗಿದು ತಮಗೆ ಬೇಕಾದವ್ರ ಕಡೆಯಿಂದ ಇಲೆಕ್ಷನ್ ಮಾಡಿಸೋದು. ಆಡಳಿತ ನೋಡಿದಾಗಿದ್ದವ್ರ ಪರ ಇರ್ತಾರೆ ಯಾವಾಗಲೂ. ಇವೆಲ್ಲ ಅಧಿಕಾರಶಾಹಿ ವರ್ಗದವರು ಹೆಂಗಪ್ಪ ಅಂದ್ರೆ ಅತ್ಯಂತ ಅಂಜಬುರುಕರು ಇವರು. ಮತ್ತು ಎಲ್ಲ